ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದೆ. ಹಾಗೆ ಅವರ ಆಶೀರ್ವಾದದಲ್ಲಿ ಕೃಪೆಯಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಗೆ ಅಂದರೆ ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಅನೇಕ ರೀತಿಯ ವಿಚಾರಗಳಲ್ಲಿ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಹಾಗಾದರೆ ಸ್ನೇಹಿತರೆ, ಎಂದಿನ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ, ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ, ಗುರುವನ್ನು ನೀವು ನಂಬಿದ ದೈವ ಶಕ್ತಿಗಳನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗಿಗೆ ಕನೆಕ್ಟ್ ಆಗಿ. ಈ ಕ್ಷಣಕ್ಕೆ ನಿಮ್ಮನ್ನು ಇಲ್ಲಿ ಈ ಒಂದು ಎನರ್ಜಿ ಕರ್ಕೊಂಡು ಬಂದಿದೆ ಅಂದರೆ ಇದು ಯಾದೃಚ್ಛಿಕ ಅಲ್ಲ. ಈ ಕಾರ್ಡ್ ನಿಮ್ಮ ಆತ್ಮಕ್ಕೆ ಬೇಕಾದ ಸಂದೇಶವನ್ನು ತಂದು ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಮೊದಲನೇದಾಗಿ, ನೀವು ತುಂಬ ಹೊತ್ತಿನಿಂದ ಯಾವುದೋ ಒಂದು ವಿಚಾರವನ್ನು, ವ್ಯಕ್ತಿಯನ್ನು ಹಿಡ್ಕೊಂಡಿದ್ದೀರಾ. ಅದು ಭಯ, ನೋವು, ಹಳೆಯ ನೆನಪುಗಳಿಂದ ನಿಮ್ಮನ್ನು ತುಂಬ ಒಂದು ನೋವಿನ ಅನುಭವಕ್ಕೆ ತಳ್ತಾ ಇದೆ. ಅದು ತುಂಬ ಹೊತ್ತಿನಿಂದ ಅಂದರೆ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಅಂತಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಬಿಡಬೇಕು ನೀವು, ಇಲ್ಲಾಂದರೆ ಅದು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮ ಮನಸ್ಸು ಭಾರವಾಗಿದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಅದು ನೀವು ಹೊತ್ತುಕೊಂಡಿರುವ ಹಳೆಯ ಕತೆಗಳ ಕಾರಣ, ನೋವಿನ ಕಾರಣ, ಚಿಂತೆಗಳ ಕೊರಗಿನ ಕಾರಣ ಅನ್ನೋ ರೀತಿಲಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಅಂದರೆ ನೀವು ಯಾವುದು ನೀವು ಈಡೇರಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಆ ಕನಸು ಈಡೇರಿಲ್ಲ ಅಂಥೇಳಿ ಆ ನೋವಿನ ಭಾರವನ್ನು ಹೊತ್ತು ಸಾಕ್ತಾ ಇದ್ದೀರಾ. ಆ ನೋವಿನ ಭಾರವನ್ನು ಗುರುವಿನ ಪಾದಗಳಲ್ಲಿ ಇಟ್ಟು ಶರಣಾದಾಗ ನೀವು ಅದರಿಂದ ಮುಕ್ತವಾಗ್ತೀರಾ. ಅಂದರೆ ನಂಬಿಕೆಯಿಂದ ಇಡಬೇಕು. ಖಂಡಿತ ಆ ಗುರುವು ನಿಮಗೆ ನೀವು ಬಯಸಿದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಆಸೆಯನ್ನು, ಇಚ್ಛೆಯನ್ನು, ಕನಸನ್ನು ಪೂರ್ಣಗೊಳಿಸಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ಭರವಸೆಯನ್ನು ಕೊಡ್ತಾ ಇದ್ದಾರೆ ಈಗಿನ ಎನರ್ಜಿಯ ಪ್ರಕಾರ. ಈಗಲೇ ನಿರ್ಧಾರ ನೀವು ಮಾಡಬೇಕು. ನಾನು ನನ್ನನ್ನು ಆ ಒಂದು ನೆಗೆಟಿವ್ ವಿಚಾರಗಳಿಂದ ಮುಕ್ತಗೊಳಿಸ್ತೀನಿ, ಅಪನಂಬಿಕೆ, ಸಂಶಯದಿಂದ ಮುಕ್ತಗೊಳಿಸ್ತೀನಿ ಅಂತೇಳಿ ನಿಮಗೆ ನೀವೇ ಮಾತನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮೊಳಗೆ ನಿಮಗೆ ಒಂದಿಷ್ಟು ನಂಬಿಕೆ ಕಳೆದು ಹೋಗಿದೆ, ಜಗತ್ತಿನ ಮೇಲಲ್ಲ, ನಿಮ್ಮ ಮೇಲೆಯೇ. ಇಲ್ಲಿ ಒಮ್ಮೆ ನಿಮ್ಮ ಹೃದಯವನ್ನು ನೀವೇ ಕೇಳ್ಕೊಳ್ಳಿ. ಅದು ಯಾವತ್ತೂ ತಪ್ಪಾಗಿ ನಿಮಗೆ ಹೇಳೋದಿಲ್ಲ. ನೀವು ಸಂಶಯದಲ್ಲಿ ಬದುಕ್ತಾ ಇದ್ದೀರಾ, ಆದರೆ ನಂಬಿಕೆಯಲ್ಲಿ ಬದುಕಿದರೆ ಮಾತ್ರ ನಿಮಗೆ ಶಾಂತಿ ಸಿಗುತ್ತೆ. ಹಾಗೆ ನೀವು ಯಾವ ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದೀರಲ್ಲ, ಖಂಡಿತ ಆ ಕನಸು ನನಸಾಗತ್ತೆ. ಯಾವಾಗ ನೀವು ಸಂಶಯದಲ್ಲಿ ಬದುಕ್ತಿರೋ ಆ ಕನಸು ಕನಸಾಗೆ ಉಳಿಯುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ನೀವು ಕೇವಲ ಬದುಕ್ತಾ ಇಲ್ಲ, ನೀವು ಮರೆತು ಬದುಕ್ತಾ ಇದ್ದೀರಾ. ಯಾರನ್ನು? ನಿಮ್ಮನ್ನು ನೀವೇ ಮರೆತು ಬದುಕ್ತಾ ಇದ್ದೀರಾ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ನಿಜವಾದ ಜೀವನದ ಕಡೆ ಕರ್ಕೊಂಡು ಹೋಗಿ ಅದು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೀವು ಇತರರ ಕಥೆಯಲ್ಲಿ ಪಾತ್ರವಾಗುವುದು ಬೇಡ, ನಿಮ್ಮದೇ ಕಥೆಯನ್ನು ನೀವು ಬರೆದುಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಕೆಲವು ವಿಚಾರಗಳನ್ನು ನೀವು ಬಿಡಲೇಬೇಕು, ಅಂಟ್ಕೊಂಡ್ಬಿಟ್ಟಿದ್ದೀರಾ. ಅದರಿಂದ ನಿಮಗೆ ತುಂಬ ನೋವು ಆಗ್ತಾ ಇದೆ. ಆ ವಿಚಾರಗಳನ್ನು, ಆ ಚಿಂತೆಗಳನ್ನು ಬಿಡಬೇಕು. ಹಾಗೆ ಕೆಲವು ವಿಚಾರಗಳಲ್ಲಿ ನಂಬಿಕೆ ಇಡಬೇಕು. ಅಂದರೆ ಅದು ನನಸಾಗತ್ತೆ, ಖಂಡಿತ ನಡೆಯುತ್ತೆ, ಅಸಂಭವ ಅಲ್ಲ, ಸಂಭವ ಆಗತ್ತೆ ಅನ್ನೋ ರೀತಿಯಲ್ಲಿ ನೀವು ನಂಬಿಕೆ ಇಡಬೇಕು. ಎಲ್ಲದಕ್ಕಿಂತ ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು. ಅದು ನನ್ನಿಂದ ಸಾಧ್ಯ, ನಾನು ಅದನ್ನು ಸರಿಪಡಿಸ್ತೀನಿ, ನಾನು ಆ ಕನಸನ್ನು ನನಸು ಮಾಡ್ಕೊಳ್ತೀನಿ ಅನ್ನೋ ರೀತಿಲಿ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಹಾಗೆ ನೀವು ಹುಡುಕುತ್ತಿದ್ದ ಉತ್ತರ ಹೊರಗೆಲ್ಲೋ ಇಲ್ಲ, ಅದು ನಿಮ್ಮೊಳಗೆ ಇದೆ. ನೀವು ಶಾಂತವಾದಾಗ, ಹಾಗೆ ಗುರುವಿನ ಧ್ಯಾನವನ್ನು ಮಾಡಿದಾಗ, ನಿಮ್ಮ ಇಷ್ಟ ದೇವತೆಗಳ ಮಂದಿರಕ್ಕೆ ಹೋಗಿ ನಿಮ್ಮ ಮನಸ್ಸನ್ನು ಹೀಲ್ ಮಾಡಿಕೊಂಡಾಗ ಖಂಡಿತವಾಗಿಯೂ ಹೊರಗಿರುವ ಉತ್ತರ, ಅಂದರೆ ಎಲ್ಲೋ ಹೊರಗೆ ಉತ್ತರ ಹುಡುಕ್ತಾ ಇದ್ದೀರಲ್ಲ, ಅವು ನಿಮ್ಮೊಳಗೆ ಇದ್ವು ಅನ್ನುವ ವಾಸ್ತವ ಸತ್ಯ ನಿಮಗೆ ಅರ್ಥ ಆಗತ್ತೆ. ನಿಮಗೆ ಕೆಲವೊಂದು ಸಾರಿ ಅನ್ನಿಸ್ತಾ ಇರ್ಬೋದು, ಈ ರೀತಿಯ ಒಂದು ಕಾರ್ಡ್ಗಳ ಎನರ್ಜಿ ನಿಜವಾಗ್ಲೂ ಸತ್ಯ ಹೇಳ್ತಾವ ಅಂತ ಹೇಳಿ. ಆದರೆ ಇವು ಸತ್ಯ ಹೇಳೋದಕ್ಕಿಂತ ಇವು ನಿಮ್ಮ ಮನಸ್ಸಿನ ಪ್ರತಿಬಿಂಬವನ್ನು ನಿಮಗೆ ತೋರಿಸ್ತವೆ. ನೀವು ಏನು ಅಂಥೇಳಿ, ಏನು ಮಾಡ್ತಾ ಇದ್ದೀರಾ, ಯಾವುದು ತಪ್ಪು, ಯಾವುದು ಸರಿ ಅನ್ನೋದನ್ನು ಗುರುತಿಸದೆ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತದೆ. ಅಂದರೆ ನೀವು ಭಯದಲ್ಲಿದ್ದೀರಾ, ನಿಮಗೆ ಬರುವ ಸಂದೇಶವೂ ಕೂಡ ಭಯದಿಂದ ತುಂಬಿರುತ್ತೆ. ನೀವು ಶಾಂತವಾಗಿದ್ದರೆ ನಿಮಗೆ ಬರುವ ಸಂದೇಶವೂ ಕೂಡ ಸ್ಪಷ್ಟವಾಗಿ ಕೇಳುತ್ತೆ. ಆ ರೀತಿ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಕಾರ್ಡ್ಗಳಲ್ಲಿ ಶಕ್ತಿ ಇಲ್ಲ ಅನ್ನೋದಲ್ಲ, ಆದರೆ ನಿಜವಾದ ಶಕ್ತಿ ನಿಮ್ಮೊಳಗೂ ಇದೆ. ಆ ಶಕ್ತಿ, ಈ ಶಕ್ತಿ ಕನೆಕ್ಟ್ ಆಗೋದು. ಹಾಗಾಗಿ ಇಲ್ಲಿ ಈ ಕಾರ್ಡ್ಗಳು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾವೆ, ಆದರೆ ನಿಮ್ಮ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ. ಆ ಕಾರ್ಡ್ಗಳ ಒಂದು ಗೈಡೆನ್ಸ್ ಮೇಲೆ ನಿಮ್ಮ ಜೀವನವನ್ನು ನೀವು ಸರಿದಾರಿಗೆ ಕರ್ಕೊಂಡು ಹೋಗ್ತಿರೋ, ಇಲ್ಲ ಅದನ್ನು ನೀವು ನಮ್ಮದೇ ಅಡ್ಡದಾರಿಗೆ ಕರ್ಕೊಂಡು ಹೋಗ್ತಿರೋ, ಅದು ನಿಮ್ಮ ಮೇಲೆ
ಡಿಪೆಂಡ್ ಆಗಿರುತ್ತೆ ಅನ್ನೋ ರೀತಿಲಿ ಬರ್ತದೆ. ಈ ಎನರ್ಜಿ ಯಾಕೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಕೆಲವರಿಗೆ ಇದು ಸತ್ಯನಾ ಅನ್ನೋ ರೀತಿಲಿ ನೋಡ್ತಾ ಇದ್ದೀರಾ ಬೆರಗು ಕಣ್ಣುಗಳಿಂದ. ಹಾಗಾಗಿ ಸಂಶಯಾತ್ಮಕವಾಗಿ ಕೂಡ ನೀವು ಈ ಕಾರ್ಡ್ಗಳನ್ನು ನೋಡೋದ್ರಿಂದ ಈ ಎನರ್ಜಿ ನಿಮಗೆ ಈ ರೀತಿಯಾಗಿ ಕನೆಕ್ಟ್ ಆಗ್ತಾ ಇದೆ. ನಂಬಿಕೆ ಇಟ್ಟು ಈ ಕಾರ್ಡ್ಗಳ ಎನರ್ಜಿಗೆ ನೀವು ಯಾವ ರೀತಿ ಕನೆಕ್ಟ್ ಆಗ್ತಿರೋ ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ಕೊಡುತ್ತೆ, ಮಾರ್ಗದರ್ಶನ ನೀಡುತ್ತೆ, ಶಕ್ತಿ ಕೂಡ ಕೊಡುತ್ತೆ. ಆದರೆ ನಿಮ್ಮೊಳಗೆ ನೀವು ಸ್ಪಷ್ಟವಾಗಿರಬೇಕು, ಆಗಲೇ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗೋದು. ಅನೇಕ ವಿಚಾರಗಳಲ್ಲಿ ನೀವು ಗೊಂದಲದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ ಈ ಕಾರ್ಡ್ಗಳು ಒಂದು ಕನ್ನಡಿ ಹಾಗೆ ನಿಮಗೆ ಸಹಾಯ ಮಾಡ್ತವೆ, ಅಂದರೆ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತವೆ. ಹಾಗೆ ಈ ಕಾರ್ಡ್ಗಳಾಗಿರ್ಬೋದು, ಹಾಗೆ ಈ ಎನರ್ಜಿ ಆಗಿರ್ಬೋದು, ನೀವು ನಂಬಿದ ಗುರುವಿನ ಎನರ್ಜಿ, ದೈವ ಶಕ್ತಿಗಳ ಎನರ್ಜಿ ನಿಮಗೆ ದಾರಿ ತೋರಿಸುತ್ತೆ. ಆದರೆ ನೀವೇ ಆ ದಾರಿಯಲ್ಲಿ ಹೋಗಬೇಕು. ಸತ್ಯ ಹೊರಗಿಲ್ಲ, ಅದು ನಿಮ್ಮೊಳಗೆ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಮೊದಲು ನಿಮ್ಮನ್ನು ನೀವು ನಂಬಲಿಕ್ಕೆ ಶುರು ಮಾಡಿ. ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ನೋಡ್ತಾ ಇರುವ ಸಮಸ್ಯೆ ಹೊರಗಿಲ್ಲ, ಅದು ನಿಮ್ಮೊಳಗಿನ ಪ್ರತಿಬಿಂಬ ಆಗಿದೆ. ಕೆಲಸ ಜಾಸ್ತಿ ಇದೆ, ಯಾರೋ ನಿಮಗೆ ತುಂಬ ನೋವು ಕೊಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಅದು ಕೆಲಸದ ಭಾರ ಅಲ್ಲ, ಅದು ನಿಮ್ಮ ಮನಸ್ಸಿನ ಒತ್ತಡ ಆ ರೀತಿ ನಿಮಗೆ ತುಂಬಾ ನೋವು ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಜನರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನಿಸ್ತಾ ಇದೆಯಾ? ಬಹುಶಃ ನಿಮ್ಮನ್ನೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ಜನರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿಲಿ ನಿಮಗೆ ಅನ್ನಿಸ್ತಾ ಇದೆ ಅನ್ನೋ ರೀತಿಲಿ ಕೂಡ ಮೆಸೇಜ್ ಕನೆಕ್ಟ್ ಆಗ್ತಾಯಿದೆ. ನಿಮಗೇನಾದರೂ ಇನ್ನೂ ಬೇಕು ಅಂತೇಳಿ ಅನ್ನಿಸ್ತಾ ಇದೆ ಅಂದರೆ ಅದು ಜೀವನದಲ್ಲಿ ಕೊರತೆ ಅಲ್ಲ, ಅದು ಮನಸ್ಸಿನ ಅತೃಪ್ತಿ ಆಗಿದೆ ಅನ್ನೋ ರೀತಿಲಿ ಕೂಡ ಕನೆಕ್ಟ್ ಆಗ್ತದೆ ಕೆಲವರ ಎನರ್ಜಿಗೆ. ಒಮ್ಮೆ ಗಮನಿಸಿ, ಇಬ್ಬರು ಒಂದೇ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬರು ಆ ಕೆಲಸದಲ್ಲಿ ತುಂಬ ಖುಷಿಯಾಗಿ ಮುಂದುವರಿತಾ ಇರ್ತಾರೆ, ಇನ್ನೊಬ್ಬರು ಅದೇ ಕೆಲಸದಲ್ಲಿ ಒತ್ತಡದಿಂದ ಮುಳುಗಿರ್ತಾರೆ. ವ್ಯತ್ಯಾಸ ಹೊರಗಲ್ಲ, ಅದು ನಿಮ್ಮೊಳಗಿದೆ. ಹಾಗಾಗಿ ನಿಮ್ಮ ಮನಸ್ಸು ಯಾವ ಬಣ್ಣದಲ್ಲಿದೆಯೋ ಜೀವನವು ಅದೇ ಬಣ್ಣದಲ್ಲಿ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಗೊಂದಲದಲ್ಲಿದ್ದರೆ ಜೀವನ ಗೊಂದಲವಾಗಿ ಕಾಣಿಸುತ್ತೆ, ನೀವು ಶಾಂತವಾಗಿದ್ದರೆ ಅದೇ ಜೀವನ ಸುಂದರವಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಕೆಲವು ವಿಚಾರಗಳಲ್ಲಿ ಹೊರಗಿನ ಪರಿಸ್ಥಿತಿಯನ್ನು ಬದಲಾಯಿಸಲು ನೀವು ಓಡೋದು ಬೇಡ. ಒಮ್ಮೆ ನಿಂತು ಸಮಾಧಾನವಾಗಿ ಯೋಚಿಸಿ, ನಿಮ್ಮ ಉಸಿರಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಗಮನಿಸಿ. ಅಂದರೆ ನಿಮ್ಮೊಳಗೆ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ. ನಿಮ್ಮ ಮನಸ್ಸು ಓಡ್ತಾ ಇದ್ದರೆ ಜೀವನವು ಓಡ್ತಾನೇ ಇರುತ್ತೆ. ನೀವು ಶಾಂತವಾಗಿದ್ದರೆ ಜೀವನ ನಿಧಾನವಾಗಿ ನಿಮಗೆ ಎಲ್ಲ ಸತ್ಯವನ್ನು ತಿಳಿಸ್ತಾ ನಿಮ್ಮ ಒಂದು ಭವಿಷ್ಯದ ಕುರಿತು ಒಂದು ಸುಂದರ ರೂಪವನ್ನು ನಿಮಗೆ ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ನೀವು ಹುಡುಕುತ್ತಿರುವ ಉತ್ತರ ಹೊರಗಿಲ್ಲ. ಹಾಗಾಗಿ ನಿಮ್ಮೊಳಗಿನ ಮೌನವನ್ನು ಹಾಗೆ ನಿಮ್ಮ ಸ್ವಮೌಲ್ಯವನ್ನು ನೀವು ಗಮನಿಸಬೇಕು, ಅದರ ಅನುಭವವನ್ನು ನೀವು ಅನುಭವಿಸಬೇಕು. ಅಲ್ಲಿ ಗೊಂದಲ ಇಲ್ಲ, ಅಲ್ಲಿ ಅತಿಯಾದ ಆಸೆನೂ ಇಲ್ಲ, ಅಲ್ಲಿ ನಿಜವಾದ ನೀವಿದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಅನುಭವ ಆಗುತ್ತೆ. ಇದು ನಿಮ್ಮನ್ನು ಶಾಂತಿ, ನೆಮ್ಮದಿಯ, ಆರೋಗ್ಯಯುತವಾದ ಜೀವನದ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಒಂದೊಂದಾಗಿ ಈ ಕಾರ್ಡ್ಗಳು ನಿಮ್ಮ ಹೊರಗಿನ ರಹಸ್ಯ ನೋಡ್ತಾ ಇಲ್ಲ, ಹೇಳ್ತಾ ಇಲ್ಲ, ಆದರೆ ಅವು ನಿಮ್ಮೊಳಗಿನ ಸ್ಥಿತಿಗಳ ಚಿಹ್ನೆಗಳನ್ನು ನೀವು ಗುರುತಿಸುವಂತೆ ನಿಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾ ಇದೆ. ನಿಮ್ಮೊಳಗಿನ ಬೆಳಕು ನೀವು ಸ್ಪಷ್ಟವಾಗಿರುವಾಗ, ಸಂತೋಷದಲ್ಲಿರುವಾಗ ಅದು ಹೊಳೆಯುತ್ತೆ. ಅದು ಹೊರಗಿನಿಂದ ಬರೋದಲ್ಲ, ನೀವೇ ಅದನ್ನು ಮುಚ್ಚಿಕೊಂಡಿದ್ದೀರಾ ಕೆಲವು ಒತ್ತಡ, ಕೆಲವು ನೆಗೆಟಿವ್ ವಿಚಾರಗಳಿಂದ. ಹಾಗೆ ನೀವು ನಿಮ್ಮೊಂದಿಗೆ ಒಪ್ಪಿಕೊಂಡಿರುವ ನಿಮ್ಮೊಳಗೆ ಕೆಲವು ಗೊಂದಲಗಳನ್ನು, ದ್ವೇಷಗಳನ್ನು, ಅಸೂಯೆಗಳನ್ನು ದೂರ ತಳ್ಳಿ ನೋಡಿದಾಗ ಜೀವನವು ಸ್ನೇಹಪೂರ್ಣವಾಗಿ ನಿಮಗೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಗುರುವು ಹೇಳ್ತಿದ್ದಾರೆ. ಹೊರಗಿನ ಶಕ್ತಿಗಿಂತ ನಿಮ್ಮೊಳಗಿನ ಬಂಧನ ಕೆಲವೊಂದು ಸಾರಿ ನಿಮ್ಮನ್ನು ಅತಿಯಾದ ಆಸೆ, ಭಯ, ಕೆಲವೊಂದು ವಿಚಾರಗಳಿಗೆ, ಕೆಲವೊಂದು ವ್ಯಕ್ತಿಗಳಿಗೆ ಅಂಟಿಕೊಂಡಿರುವ ಮನಸ್ಥಿತಿಯನ್ನು ಉಂಟು ಮಾಡಿದೆ. ಇವು ನಿಮ್ಮನ್ನು ಕಟ್ಟಿಬಿಟ್ಟಿದ್ದಾವೆ. ಆದರೆ ಗಮನಿಸಬೇಕಾಗಿರುವ ವಿಚಾರ, ಆ ವಿಚಾರಗಳನ್ನು ನಿಮ್ಮಲ್ಲಿ ಕಟ್ಟಾಕೊಂಡಿರೋದು ನೀವೇ ತಾನೇ. ಹಾಗಾಗಿ ಇಲ್ಲಿ ಓಡೋದಲ್ಲ, ಒಳಗೆ ಹೋಗೋ ಧೈರ್ಯ ಇರಬೇಕು. ಅಂದರೆ ಒಂಟಿತನಕ್ಕೆ ಹೆದರಬೇಡ. ಒಂಟಿತನಕ್ಕೆ ಹೆದರೋರು ತುಂಬ ಜನ ಇದ್ದಾರೆ, ಆದರೆ ನೀನು ಒಂಟಿತನಕ್ಕೆ ಹೆದರದೆ ಆ ಒಂಟಿತನವನ್ನು ನಿನ್ನ ಜೀವನದ ಒಂದು ಸಫಲತೆಯ ಮೆಟ್ಟಿಲನ್ನಾಗಿಸಿಕೊಂಡು ಮುಂದೆ ಹೋಗು. ಆಗ ನಿನ್ನ ಜೀವನದಲ್ಲಿ ನಿನ್ನ ಭವಿಷ್ಯ ಸುಂದರವಾಗಿ ರೂಪಿಸಿಕೊಳ್ಳಲು ನಿನಗೆ ಅನೇಕ ರೀತಿಯ ಒಂದು ಸೋಲ್ ಎನರ್ಜಿಗಳು ಸಹಾಯ ಮಾಡ್ತವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ಕತ್ತಲೆಯಿಂದ ಬೆಳಕಿನಡೆ ಹೋಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಒಂದು ಕಷ್ಟದಿಂದ ಸಂತೋಷದ ಕಡೆ, ಒಂದು ದುಃಖದಿಂದ ಮತ್ತೆ ಒಂದು ಸಂತೋಷದ ಕಡೆ, ಈ ರೀತಿಯಾಗಿ ಇಲ್ಲ ಒಂದು ಕೆಲಸ ಇಲ್ಲದ ಒಂದು ಅಪೂರ್ಣತೆಯ ಜೀವನದಿಂದ ಕೆಲಸ ಇರುವ ಒಂದು ಪೂರ್ಣತೆಯ ಜವಾಬ್ದಾರಿಯುತವಾದ ಜೀವನದ ಕಡೆ ಹೋಗಬೇಕು ಅಂತೇಳಿ ಯೋಚಿಸ್ತಾ ಇದ್ದೀರಾ. ಆದರೆ ಕತ್ತಲೆ ಮತ್ತು ಬೆಳಕು ಎರಡು ನಿಮ್ಮೊಳಗೆ ಇದ್ದಾವೆ. ಅಂದರೆ ಸಂಶಯ, ಗೊಂದಲ, ನನ್ನಿಂದ ಆಗತ್ತೆ, ನನ್ನಿಂದ ಆಗೋದಿಲ್ಲ, ಈ ರೀತಿಯ ಒಂದು ವಿಚಾರಗಳೊಂದಿಗೆ ಅವು ಕತ್ತಲೆ ಬೆಳಕಿನ ಆಟವನ್ನು ನಿಮ್ಮೊಳಗೆ ಶುರು ಮಾಡಿದ್ದಾವೆ. ಯಾವಾಗ ನೀವು ಕತ್ತಲೆಯನ್ನು ಬಿಟ್ಟು ನನ್ನಿಂದ ಸಾಧ್ಯ, ನಾನು ಮಾಡ್ತೀನಿ, ನಾನು ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನವನ್ನು ರೂಪಿಸಿಕೊಳ್ತೀನಿ ಅನ್ನುವ ಆತ್ಮವಿಶ್ವಾಸದೊಂದಿಗೆ ಹೊರಡ್ತಿರೋ, ಆಗ ಬೆಳಕು ನಿಮ್ಮ ಜೊತೆ ಆಗುತ್ತೆ. ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಿಮ್ಮೊಳಗಿರುವ ಡೆವಿಲ್ ಕೂಡ ಮಾಯವಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಕೆಲವು ಪ್ರಶ್ನೆಗಳಿಗೆ ಹೊರಗಡೆ ಉತ್ತರ ಹುಡುಕೋದನ್ನು ನಿಲ್ಲಿಸಿ,
ನಿಮ್ಮೊಳಗೆ ಆ ಉತ್ತರವನ್ನ ಕಂಡ್ಕೊಳ್ಳಿ. ಆಗ ಮೌನ ಬರುತ್ತೆ. ಆ ಮೌನದಿಂದ ಸ್ವಮೌಲ್ಯ ತಿಳ್ಕೊಳ್ತೀರಾ. ಆಗ ಯಾರನ್ನ ಎಲ್ಲಿಡ್ಬೇಕು, ಯಾವ ರೀತಿ ನಿಮ್ಮ ಜೀವನ ಶೈಲಿಯನ್ನ ನೀವು ಅಳವಡಿಸ್ಕೊಂಡು ಯಾರಿಗೂ ಹೋಲಿಕೆ ಮಾಡ್ಕೊಳ್ಳೋದ ರೀತಿಯಲ್ಲಿ ನಿಮ್ಮ ಜೀವನವನ್ನ ನೀವು ಮುಂದೆ ತಗೊಂಡು ಹೋಗ್ಬೇಕು, ನಿಮ್ಮ ಗುರಿಯತ್ತ ನೀವು ತಲುಪಿಸ್ಬೇಕು ಅಂತೇಳಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಕೆಲವೊಂದ್ ಸಾರಿ ನೀವು ನಿಮ್ಮದೇ ಆದ ಸತ್ಯವನ್ನ ಒಪ್ಕೊಂಡಾಗ, ಅಂದ್ರೆ ನಿಮ್ಮಿಂದ ಏನಾದ್ರೂ ತಪ್ಪಾದಾಗ ಅದನ್ನ ಮರೆಮಾಚಿರ್ತೀರ. ಅದನ್ನ ಮರೆಮಾಚಬಾರ್ದು. ಆ ಸತ್ಯವನ್ನ ನೀವು ಒಪ್ಕೊಳ್ಬೇಕು. ನಿಮಗೆ ನೀವೇ ಹೇಳ್ಕೊಳ್ಬೇಕು, ನನ್ನಿಂದ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ನೀವೇ ಕ್ಷಮಿಸ್ಕೊಂಡು ಆ ವಿಚಾರದಿಂದ ಹೊರಗೆ ಬಂದಾಗ ಅಲ್ಲಿ ಖಂಡಿತ ಸಂಶಯ ಅನ್ನೋದು ದೂರವಾಗುತ್ತೆ, ಭಯ ದೂರವಾಗುತ್ತೆ. ಆಗ ನಿಮ್ಮ ಜೀವನದಲ್ಲಿ ನೀವು ಹೊಸದೊಂದು ದಾರಿಯನ್ನು ಕಂಡುಕೊಳ್ಳೋಕೆ ಸಹಾಯ ಆಗುತ್ತೆ. ಮತ್ತೆಂದಿಗೂ ನಿಮ್ಮಿಂದ ಆ ರೀತಿ ತಪ್ಪಾಗೋದಿಲ್ಲ. ಇದು ಹೊರಗಿನ ಜನರ ಪ್ರೀತಿಯಲ್ಲ, ನೀವು ನಿಮ್ಮೊಂದಿಗೆ ಸ್ನೇಹ ಮಾಡಿಕೊಳ್ಳುವ ಕ್ಷಣ ಆಗಿರುತ್ತೆ. ಹಾಗಾಗಿ ನಿಮಗೆ ನೀವೇ ಭರವಸೆಯನ್ನು ತುಂಬಿಸಿಕೊಂಡಾಗ ಈ ಜಗತ್ತು, ನಿಮ್ಮ ಸುತ್ತಮುತ್ತ ಇರುವ ವಾತಾವರಣ, ಜನರು, ಸಂಬಂಧಗಳು ಸುಂದರವಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಅಂದರೆ ನೀವೇ ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಳೋದನ್ನು ಬಿಟ್ಬಿಡಿ. ಹೊರಗಿನ ಪ್ರಪಂಚವನ್ನು ಕೂಡ ಜಡ್ಜ್ ಮಾಡೋದನ್ನು ಬಿಟ್ಬಿಡಿ. ಜೀವನವು ನಿಮ್ಮ ಮೇಲೆ ಕೋಪ ಬಿಡುತ್ತೆ ಆಗ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ನನ್ನಿಂದಲೇ ಸರಿಯಾಗತ್ತೆ, ನನ್ನದೇ ಇದು ಅನ್ನೋ ರೀತಿಯಲ್ಲಿ ಯಾವ ವಿಚಾರಗಳನ್ನ ಹಿಡ್ಕೊಂಡಿದ್ದೀರಲ್ಲ ಅದೆಲ್ಲವೂ ಅಜ್ಞಾನ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ. ಅದೇ ನಿಮ್ಮ ಬಂಧನಕ್ಕೂ ಕೂಡ ಕಾರಣವಾಗಿದೆ. ಆಸೆ, ಅಹಂಕಾರ, ಭಯ ಇವು ನಿಮ್ಮ ಆತ್ಮದ ಮೇಲೆ ಹಾಕಿಕೊಂಡಿರುವ ಸರಪಳಿ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ನೀವು ಯಾವುದನ್ನ ಬಿಡ್ತಾ ಬರ್ತೀರಾ ಅದು ನಿಮ್ಮ ಹತ್ರ ಆಗ್ತಾ ಹೋಗುತ್ತೆ. ಅದು ಕೂಡ ಪ್ರೀತಿ, ಗೌರವ, ಆಧಾರದೊಂದಿಗೆ ಹತ್ರ ಆಗುತ್ತೆ. ನೀವು ಯಾವುದನ್ನ ಬಿಗಿಯಾಗಿ ಹಿಡ್ಕೊಳ್ತಾ ಹೋಗ್ತಿರೋ, ಸಂಶಯ ಪಡ್ತಾ ಹೋಗ್ತಿರೋ, ಅದು ನನ್ನದೇ ಅನ್ನೋ ರೀತಿಲಿ, ನನ್ನಿಂದಲೇ ಎಲ್ಲ ಆಗೋದು ಅನ್ನೋ ರೀತಿಲಿ ನೀವು ಹೇಳ್ತಾ ಹೋಗ್ತಿರೋ, ಅದು ಅಹಂಕಾರ ಆಗ್ತಾ ಹೋಗುತ್ತೆ. ಅಹಂಕಾರ ನಿಮ್ಮ ನಾಶಕ್ಕೂ ಕಾರಣವಾಗುತ್ತೆ. ಹಾಗೆ ಕೆಲವು ಅಪಾಯಗಳನ್ನು ಕೂಡ ತಂದೊಡ್ಬೋದು ಅನ್ನೋ ರೀತಿಲಿ ಬರ್ತದೆ. ಆದರೆ ಸತ್ಯ ಏನಪ್ಪಾ ಅಂದರೆ, ಸರಪಳಿ ಹಾಕಿದವರು ನೀವೇ ಅಲ್ವಾ, ಅದನ್ನು ತೆಗೆದುಹಾಕುವ ಶಕ್ತಿ ಕೂಡ ನಿಮಗೆ ಇದೆ ಅಲ್ವಾ. ಅಂದರೆ ಇಲ್ಲಿ ನೀವು ಮಾಡಿರುವ ಒಂದು ಕರ್ಮ, ಅದರ ಫಲವನ್ನು ಅನುಭವಿಸ್ತಾ ಇದ್ದೀರಾ. ಅದಕ್ಕೆ ಹೊಣೆ ಮಾಡ್ತಾ ಇರೋದು ದೇವರನ್ನ. ಆದರೆ ದೇವರ ಕರ್ತವ್ಯ ಏನಾಗಿದೆ, ನೀವು ಯಾವ ಕರ್ಮವನ್ನು ಮಾಡಿದ್ರೋ ಅದರ ಫಲವನ್ನು ಅವ್ರು ಕೊಡ್ತಾರೆ. ಆದರೂ ಅವರು ಕರುಣಾಮಯ, ಪ್ರೇಮಮಯಿ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಎಂಥದ್ದೇ ತಪ್ಪು ಮಾಡಿರಲಿ ಅದನ್ನು ತಿದ್ಕೊಳ್ಳೋಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ಒಂದು ಗುರುವಿನ ಮೂಲಕ ಮತ್ತೆ ಬಂದು ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ದೋಷಗಳನ್ನು ಕಳ್ಕೊಳ್ಳೋಕ್ಕೆ ನೀವು ಯಾವ ರೀತಿ ಇರಬೇಕು, ಯಾವ ರೀತಿ ಮುಂದೆ ಹೋಗಬೇಕು, ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು, ಯಾವ ರೀತಿ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಯನ್ನು ನಿಮ್ಮಲ್ಲಿ ಜಾಗೃತಗೊಳಿಸ್ಕೊಂಡು ಆ ದೋಷಗಳನ್ನು, ಆ ಕೆಟ್ಟ ಕರ್ಮಗಳನ್ನು ಕಳ್ಕೊಂಡು ಒಳ್ಳೆಯದನ್ನು ಕೂಡ್ಕೊಳ್ಬೇಕು ಅನ್ನೋ ರೀತಿಲಿ ಅವರು ಹೇಳಕ್ಕೆ ಅಂತೂ ಖಂಡಿತ ಬಂದೇ ಬರ್ತಾರೆ. ನೀವು ಹೇಳ್ಬೋದು ದೇವರು ಎಷ್ಟು ಕ್ರೂರಿ, ಈ ರೀತಿ ಮಾಡಿಬಿಟ್ಟ ಅಂತ ಹೇಳಿ ಕೆಲರದಲ್ಲಿ ನೀವು ಮಾತಾಡ್ಕೊಳ್ಬೋದು. ಆದರೆ ಖಂಡಿತ ಅದು ದೇವರ ತಪ್ಪಲ್ಲ, ಅದು ನಮ್ಮದೇ ಆದ ಒಂದು ಕರ್ಮದ ಬೀಜದ ಫಲ ಆಗಿರುತ್ತೆ. ಅದನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರಿಗೆ ಬೈಯುವಂತಹ ಕರ್ಮವನ್ನು, ಕೆಟ್ಟ ಕರ್ಮವನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಇಲ್ಲಿ ಭಗವಂತ ಇದ್ದಾರೆ ಅಂದರೆ ನಮ್ಮ ಕರ್ಮದ ಫಲವನ್ನು ನಮಗೆ ಕೊಡಲಿಕ್ಕಿದ್ದಾರೆ. ಅದು ಕೆಟ್ಟದೇ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು. ಆದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ, ಕಳ್ಕೊಳ್ಳೋಕ್ಕೂ ಕೂಡ ನಮಗಿಲ್ಲಿ ಗುರುವಿನ ರೂಪದಲ್ಲಿ ಅವಕಾಶ ಕೊಡ್ತಿದ್ದಾರೆ. ಆ ಗುರುವೇ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಗುರುವಿನ ನೆರಳಲ್ಲಿ, ಅವರ ಶರಣದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗ್ತಾ ಹೋದರೆ, ಅವರ ಉಪದೇಶಗಳಂತೆ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಕೆಟ್ಟದನ್ನು ಕಳ್ಕೊಬೋದು, ಒಳ್ಳೆಯದನ್ನು ಕೂಡ್ಕೊಳ್ತಾ ಹೋಗ್ಬೋದು. ಹಾಗೆ ದೊಡ್ಡ ದೊಡ್ಡ ಅನಾಹುತಗಳನ್ನು ತಡ್ಕೊಳ್ಳೋಕ್ಕೂ, ದೊಡ್ಡ ಅನಾಹುತಗಳಿಂದ ಪಾರಾಗಲಿಕ್ಕೂ ಆ ಗುರು ನಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಖಂಡಿತ ನಡೆಯೋದಿಲ್ಲ ಅಂತ ಏನಿಲ್ಲ, ಇಲ್ಲಿ ಎಲ್ಲವೂ ಸಂಭವ. ಆದರೆ ನಮ್ಮ ಕರ್ಮ ಉದ್ದೇಶ ಯಾವ ರೀತಿ ಇರ್ತದೆ ಅನ್ನೋದ್ರ ಮೇಲೆ ಅದು ಆಧಾರಿತ. ಹಾಗಾಗಿ ಕೆಲವು ಸಮಸ್ಯೆ, ಬಂಧನಗಳಿಂದ, ನೋವುಗಳಿಂದ, ದುಃಖದಿಂದ ಓಡಬೇಡಿ. ಅವುಗಳನ್ನು ಗಮನಿಸಿ. ಅವೇ ಯಾವ ರೀತಿ ಕರಗ್ತವೆ ಅದಕ್ಕೊಂದು ದಾರಿಯನ್ನು ನೀವು ಮಾಡ್ಕೊಳ್ತೀರಾ. ಅಂತಹ ಒಂದು ಧೈರ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಯಾಕಂದರೆ ಗುರು ನಿಮ್ಮ ಜೊತೆಗಿದ್ದಾರೆ, ಅವರು ಮಾರ್ಗದರ್ಶನ ಮಾಡ್ತಾರೆ. ಹಾಗಾಗಿ ಅವರ ಶರಣದಲ್ಲಿ ಆ ವಿಚಾರಗಳನ್ನು ಹಾಕಿ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಖಂಡಿತ ಅವುಗಳಿಂದ ಹೆದರಿ ಓಡಬೇಡಿ. ಅವುಗಳನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಖಂಡಿತ ಇಲ್ಲಿ ಎಲ್ಲ ರೀತಿಯಲ್ಲಿ ನಿಮಗೆ ಸಹಾಯ ಸಿಗುತ್ತೆ. ಒಂಟಿತನದಿಂದ ಕೂಡ ಹೆದರೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ನಿಮ್ಮನ್ನು ಅರಿತಾಗ, ನಿಮ್ಮನ್ನು ಗೆದ್ದಾಗ ಖಂಡಿತ ಈ ಜಗತ್ತು ಕೂಡ ನಿಮಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಕೊಡುತ್ತೆ. ಇಲ್ಲಿ ನೀವು ನಂಬಿದ ಗುರುವು, ಭಗವಂತ ಅಂದರೆ ಹೊರಗಿರುವ ಯಾರೋ ಒಬ್ಬ ವ್ಯಕ್ತಿಯಲ್ಲ, ಅದು ನಿಮ್ಮೊಳಗೆ ಇರುವ ಒಂದು ಶಕ್ತಿ, ಅರಿವು, ಒಂದು ಕರ್ಮ ಆಗಿದೆ ಅಂತ ಹೇಳಿ ಇಲ್ಲಿ ಗುರು ಹೇಳ್ತಿದ್ರೆ, ನೀವು ಸತ್ಯದ ಕಡೆ ತಿರುಗಿದಾಗ, ಅಂದರೆ ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಂಡು ಒಂದು ಆತ್ಮದ ಉದ್ದೇಶವನ್ನು ಒಳ್ಳೆಯ ಕಡೆ ಕರ್ಕೊಂಡು ಹೋದಾಗ ನಿಮ್ಮೊಳಗಿನ ಒಂದು ಮೌನ ಮಾರ್ಗದರ್ಶನ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದು ಶಬ್ದ ಮಾಡೋದಿಲ್ಲ, ಆದರೆ ದಾರಿ ಖಂಡಿತ ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಬಾಬಾ. ನೀವು ತಪ್ಪು ದಾರಿಯಲ್ಲಿ ಹೋದಾಗ ಅಸೌಕರ್ಯ, ಗೊಂದಲ, ನೋವು ಖಂಡಿತ ಬರ್ತವೆ. ನೀವು ಸರಿಯಾದ ದಾರಿಯಲ್ಲಿ ಹೋದಾಗ ಒಳಗೆ ಶಾಂತಿ, ಹಗುರತೆ ಎಲ್ಲ ಸರಿಯಾಗುತ್ತೆ ಅನ್ನುವ ದೃಢ ವಿಶ್ವಾಸ ಮೂಡ್ತಾ ಹೋಗುತ್ತೆ. ಈ
ಸಮಯದಲ್ಲಿ ಗೊಂದಲ, ನೋವು, ಸಮಸ್ಯೆ ಎದುರಾಗಿದ್ದಾವೆ. ಏನೋ ಜೀವನದಲ್ಲಿ ಅಪೂರ್ಣತೆ ಇದೆ, ಅಂದರೆ ಕುಟುಂಬ ಇನ್ನೂ ಪೂರ್ಣವಾಗಿಲ್ಲ ಅನ್ನೋ ರೀತಿಯಲ್ಲಿ ನೀವು ಅನ್ಕೊಳ್ತಾ ಇದ್ದೀರಾ. ಅಂದರೆ ಇದರಲ್ಲಿ ನೀವು ಸಂಶಯ ಪಡ್ತಾ ಇದ್ದರೆ ತುಂಬ ನೆಗೆಟಿವ್ ವಿಚಾರಗಳು ನಿಮ್ಮ ಬಗ್ಗೆ ನಿಮಗಿದೆ. ಅಂದರೆ ಒಂದು ನಂಬಿಕೆ ಇಲ್ಲ ನಿಮಗೆ, ಅದು ಸರಿಯಾಗತ್ತೆ, ನನ್ನ ಜೀವನವನ್ನು ನನ್ನ ಕೆಲವು ಕರ್ಮಗಳಿಂದ ಸರಿಪಡಿಸ್ಕೊಳ್ಬಹುದು, ಖಂಡಿತ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸೋಣ ಅಂತೇಳಿ ನೀವು ಯಾವಾಗ ಬಲವಾದ ನಿರ್ಧಾರ ತಗೊಳ್ತೀರೋ ಆಗ ಕೆಲವರ ನಿಮ್ಮ ಸುತ್ತಮುತ್ತ ಯಾರು ನೋವು ಕೊಡ್ತಾ ಇರ್ತಾರೋ, ಗೊಂದಲ ಮಾಡ್ತಾ ಇರ್ತಾರೋ, ಇಲ್ಲ ಯಾವುದೋ ರೀತಿಯಲ್ಲಿ ವ್ಯತಿರಿಕ್ತವಾಗಿ ಮಾತನಾಡ್ತಾ ಇರ್ತಾರೋ, ಅವರು ಈ ಶಾಂತತೆ, ಈ ಸಂಯಮ, ಈ ತಾಳ್ಮೆ, ಇವು ಎಷ್ಟು ಬೇಕೋ ಅಷ್ಟು ಮಾತು, ಯಾವ ರೀತಿ ಬೇಕೋ ಆ ರೀತಿಯಾಗಿ ಉತ್ತರ ಕೊಡ್ತಾ ನೀವು ಯಾವ ರೀತಿ ಮೌನವಾಗಿ ನಿಮಗೆ ನೀವೇ ಸ್ಪಂದಿಸ್ತಾ ಮುಂದೆ ಹೋಗ್ತೀರೋ ಅವರ ಎಲ್ಲರ ವಿಚಾರಗಳಾಗಿರ್ಬೋದು, ಅವರೆಲ್ಲರ ವರ್ತನೆ ಆಗಿರ್ಬೋದು, ಖಂಡಿತ ಪರಿವರ್ತನೆ ಖಂಡಿತ ಕಾಣುತ್ತೆ. ಗುರುವಾಗಿರ್ಬೋದು, ಭಗವಂತ ಆಗಿರ್ಬೋದು, ಹೊರಗೆಲ್ಲೋ ಬಂದು ಆ ಸಮಸ್ಯೆಗೆ ಪರಿಹಾರ ಮಾಡೋದಿಲ್ಲ, ನಿಮ್ಮೊಳಗೆ ದಿಕ್ಕು ತೋರಿಸ್ತಾ ನಿಮಗೆ ಗೈಡ್ ಕೊಡ್ತಾ ಹೋಗ್ತಾರೆ. ಗುರುವನ್ನ ಆಯ್ಕೆ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಅಂದರೆ, ಗುರು ಅಂದರೆ ನಿಮ್ಮ ಜೀವನದಲ್ಲಿ ಬೆಳಕು ಮೂಡಿಸುವ ವ್ಯಕ್ತಿಯಾಗಿದ್ದಾರೆ. ಅವರು ನಿಮಗೆ ಕರ್ಮ ಕೊಡೋದಿಲ್ಲ, ಅವರು ನಿಮ್ಮ ಕರ್ಮವನ್ನ ತೋರಿಸ್ತಾರೆ. ನಿಮಗೆ ಕರ್ಮದ ಶಿಕ್ಷೆ ಕೊಡೋದಿಲ್ಲ, ಆ ಕರ್ಮವನ್ನ ಯಾವ ರೀತಿ ಶುದ್ಧೀಕರಣ ಮಾಡ್ಕೊಳ್ಬೇಕು ಅನ್ನುವ ದಾರಿಯನ್ನ ತೋರಿಸ್ತಾರೆ. ನೀವು ಮಾಡ್ತಾ ಇರುವ ತಪ್ಪುಗಳನ್ನ ನಿಮಗೆ ತೋರಿಸ್ತಾರೆ. ಹಾಗೆ ನೀವು ತಪ್ಪು ದಾರಿ ಆಯ್ಕೆ ಮಾಡ್ಕೊಂಡಿದ್ರೆ ಆ ದಾರಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಸ್ಪಷ್ಟ ಸತ್ಯಗಳನ್ನ ನಿಮಗೆ ತಿಳಿಸಿ ಆ ದಾರಿಯಿಂದ ಹಿಂದಿರುಗಿ ಬರುವ ಹಾಗೆ ಮಾಡ್ತಾರೆ. ನಿಮ್ಮ ಅಜ್ಞಾನವನ್ನ ಕನ್ನಡಿ ಹಾಗೆ ನಿಮಗೆ ತೋರಿಸ್ತಾರೆ. ಕನ್ನಡಿ ಮುಂದೆ ನಿಂತರೆ ನಿಮ್ಮನ್ನು ನೀವು ಹೇಗೆ ಸಂಪೂರ್ಣವಾಗಿ ನೋಡ್ಕೊಳ್ತೀರೋ ಆ ನೋಡ್ಕೊಳ್ಳೋದ್ರ ಜೊತೆಗೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಅನ್ಕೊಂಡಿದ್ದೀರಲ್ಲ ಆ ಆಲೋಚನೆಗಳು ಕೂಡ ತಕ್ಷಣ ಹೊರಗೆ ಬರ್ತವೆ ಆ ಕನ್ನಡಿ ಎದುರಿಗೆ ನಿಂತಾಗ. ಆ ರೀತಿಯಾಗಿ ಕನ್ನಡಿಯಾಗಿ ನಿಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ. ಗುರು ದಾರಿ ತೋರಿಸ್ತಾರೆ, ಆದರೆ ನಡೆದು ಹೋಗಬೇಕಾಗಿರೋದು ನೀವೇ ಆಗಿರುತ್ತೆ. ಕಾರ್ಮಿಕ್ ಸೈಕ್ಲಿಂಗ್ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಅಂದರೆ ನೀವು ಕಲಿಯದ ಪಾಠ ಮತ್ತೆ ಜೀವನದಲ್ಲಿ ಬರ್ತದೆ. ನೀವು ಎಲ್ಲಿಯವರೆಗೂ ಕೆಲವು ತಪ್ಪುಗಳನ್ನು ತಿದ್ಕೊಳ್ಳೋದಿಲ್ವೋ ಆ ನೋವಾಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಎದುರಾಗಿ ಅದು ರಿಪೀಟ್ ಆಗ್ತಾ ಹೋಗುತ್ತೆ. ಅಲ್ಲಿಯವರೆಗೂ ನಿಮಗೆ ಆ ದುಃಖ, ಆ ನೋವು ಅದು ರಿಪೀಟ್ ಆಗಿ ಸಿಗ್ತಾನೆ ಹೋಗುತ್ತೆ. ಆ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತಾರೆ. ಹಾಗಾಗಿ ಕೆಲವೊಂದು ಸಾರಿ ನೀವು ನಿಮ್ಮ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಯಾಕೋ ನನ್ನ ಜೀವನದಲ್ಲಿ ಪದೇ ಈ ನೋವು, ಈ ದುಃಖ ಎದುರಾಗ್ತಾ ಇದೆ. ನೀವು ಕಲಿಯದ ಪಾಠ ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತದೆ. ಅಂದ್ರೆ ಯಾವ ರೀತಿ ಅಂದರೆ ನಿಮಗೆ ತುಂಬ ಮೋಸ ಆಗಿದೆ, ನೋವಾಗ್ತಾ ಇದೆ, ಮದುವೆ ತಡ ಆಗ್ತಾ ಇದೆ, ಸಂತಾನ ತಡ ಆಗ್ತಾ ಇದೆ ಅಂದರೆ ಇದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಅಲ್ಲಿ ಯಾವುದೋ ರೀತಿ ಒಂದು ನೋವನ್ನು ನೀವು ಯಾರಿಗೋ ಕೊಟ್ಟಿದ್ದೀರಾ, ಹಾಗಾಗಿ ಅದೇ ರೀತಿ ರಿಪೀಟ್ ಆಗ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಸಾರಿ ಕ್ಷಮೆಯನ್ನು ಯಾಚಿಸ್ಬಿಡಿ ಗುರುವಿನ ಎದುರಿಗೆ ನಿಂತು. ನಾನು ಯಾರಿಗೋ ಯಾವುದೋ ಜನ್ಮದಲ್ಲಿ ಏನೋ ಮೋಸ ಮಾಡಿದ್ದೀನಿ, ಅದೇನು ಅಂತ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಈ ರೀತಿ ನನ್ನ ಜೀವನದಲ್ಲಿ ನನಗೆ ಪದೇ ಅಬಾರ್ಷನ್ ಆಗೋದು, ಪದೇ ಮದುವೆಯಲ್ಲಿ ವಿಳಂಬ ಆಗೋದು, ಮದುವೆ ಸೆಟ್ ಆಗೋದು, ಮುರಿದು ಹೋಗೋದು, ಈ ರೀತಿ ಆಗ್ತಾ ಇದೆ. ನನಗೆ ನನ್ನ ತಪ್ಪೇನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಯಾಕಂದರೆ ನನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಆಗಿದೆ. ಗುರುವೇ ಅದನ್ನು ಸರಿಪಡಿಸ್ಕೊಳ್ಳುವ ದಾರಿ ನನಗೆ ತೋರಿಸಿ ಅಂತ ಹೇಳಿ ನೀವು ಯಾವಾಗ ದೃಢವಾದ ವಿಶ್ವಾಸವಿಟ್ಟು ಅವರಲ್ಲಿ ಶರಣಾಗ್ತೀರ ಆಗ ಕೆಲವು ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ಬೋದು. ಅಂದರೆ ಒಬ್ಬರು ಸಹಾಯ ಮಾಡಲಿಕ್ಕೆ ಬರ್ಬೋದು ನಿಮ್ಮ ಜೀವನದಲ್ಲಿ. ಹಾಗೆ ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ, ನೀವು ಆ ರೀತಿ ಒಂದು ನೋವು ಕೊಟ್ಟಿರ್ತೀರ, ಆ ಎನರ್ಜಿ ಎಲ್ಲೋ ಒಂದು ರೀತಿಯಲ್ಲಿ ನೋವನ್ನು, ವೇದನೆಯನ್ನು ಅನುಭವಿಸ್ತಾ ಇರುತ್ತೆ. ನೋವು ಅವ್ರಿಗೆ ಎಷ್ಟಾಗಿರುತ್ತೆ ನಿಮ್ಮಿಂದ ಅಂದರೆ ಅದು ಈ ಜನ್ಮದಲ್ಲೂ ನಿಮಗೆ ಪಾಠವಾಗಿ ಬಂದಿರುತ್ತೆ. ಈ ಸಮಯದಲ್ಲಿ ನೀವು ಅವ್ರಿಗೆ ಒಂದ್ಸಾರಿ ನೀವು ಕ್ಷಮೆಯನ್ನು ಯಾಚಿಸಿದಾಗ ಆ ಒಂದು ಎನರ್ಜಿ ಅವರಿಗೆ ಫೀಲ್ ಆಗತ್ತೆ. ಆಗ ಅವ್ರು ಎಲ್ಲೋ ಒಂದು ರೀತಿಲಿ ಅದು ಗ್ಯಾಪ್ ಆದರೂ ಕೂಡ, ಅದು ಹಿಂದಿನ ಜನ್ಮದ್ದೇ ಆಗಿರ್ಬೋದು, ಅದಿದ್ರೂ ಕೂಡ ಅವರು ಆ ಒಂದು ವಿಚಾರಕ್ಕೆ ನಿಮಗೆ ಕ್ಷಮೆಯನ್ನು ಕೊಡ್ತಾರೆ. ಖಂಡಿತ ಆ ಒಂದು ಎನರ್ಜಿ ಅಲ್ಲಿ ಕಾಯ್ತಾ ಇರುತ್ತೆ. ಅಂದರೆ ಆ ವೇದನೆ ನೀವು ಅಷ್ಟು ಕೊಟ್ಟಿರ್ತೀರ. ಹಾಗಾಗಿ ಆ ಸಮಯದಲ್ಲಿ ನೀವು ಕ್ಷಮೆಯನ್ನು ಯಾಚಿಸಿದಾಗ ಏನಾಗುತ್ತೆ ಅಂದರೆ ಆ ಎನರ್ಜಿಗೆ ಎಲ್ಲೋ ಒಂದು ರೀತಿಲಿ ತೃಪ್ತಿ, ಕ್ಷಮಿಸ್ಬಿಡೋಣ, ಭಾಳ ದಿನ ಆಯಿತು, ಇವರಿಗೆ ನೋವು ಸಿಗ್ತಾ ಇದೆ, ಅದರಿಂದ ಸಾಕಷ್ಟು ಪಾಠ ಕಲ್ತಿದ್ದಾರೆ. ಎನರ್ಜಿ ನಿಮ್ಮನ್ನು ಆ ಒಂದು ಬಂಧನದಿಂದ ಬಿಡುಗಡೆ ಮಾಡುತ್ತೆ. ಆಗ ನಿಮ್ಮ ಜೀವನದಲ್ಲಿ ಮದುವೆ ಆಗೋದು, ಮಕ್ಕಳಾಗೋದು ಈ ರೀತಿ ಆಗುತ್ತೆ. ಅಂದರೆ ಆಸ್ಪತ್ರೆಯಲ್ಲಿ ನಿಮಗೆ ಹೇಳಿರ್ತಾರೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ, ಆದರೂ ಕೂಡ ಮಿರಾಕಲ್ ಟೈಪ್ ನಿಮ್ಮ ಜೀವನದಲ್ಲಿ ಒಂದು ಮಗು ಆಗತ್ತೆ, ಮದುವೆ ಆಗತ್ತೆ, ವಯಸ್ಸಾದರೂ ಅನ್ನೋ ರೀತಿಯಲ್ಲಿ ಆಗತ್ತಲ್ಲ ಒಂದೊಂದು ಮಿರಾಕಲ್. ಅದು ಯಾವಾಗ ಆಗುತ್ತೆ ಅಂದರೆ ನೀವು ಪದೇ ಆ ಪಾಠ ಎದುರಾಗಿರುತ್ತೆ. ನಿಮಗೆ ತುಂಬ ನೋವು, ವೇದನೆ, ಹಿಂಸೆ, ಎಲ್ಲರಿಂದ ಚುಚ್ಚು ಮಾತುಗಳು ಇವೆಲ್ಲ ಸಿಕ್ಕಿರ್ತವೆ. ಆಗ ನೀವು ದೇವರಲ್ಲಿ, ಗುರುವಿನಲ್ಲಿ ನಾನು ಏನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ನನ್ನ ತಪ್ಪನ್ನು ಕ್ಷಮಿಸ್ಬಿಡು ದೇವರೇ, ನಾನು ಯಾರಿಗೋ ಏನೋ ತುಂಬ ತೊಂದರೆ ಕೊಟ್ಟಿದ್ದೀನಿ, ಹಾಗಾಗಿ ಆ ತೊಂದರೆ ನನಗೆ ಜೀವನದಲ್ಲಿ ಎದುರಾಗಿದೆ, ಅವರಿಗೆ ಯಾರೇ ಆಗಿರಲಿ ಆ ತಪ್ಪನ್ನು ನಾನು ಒಪ್ಕೊಳ್ತೀನಿ, ನನ್ನನ್ನು ಕ್ಷಮಿಸ್ಬಿಡಿ ಅಂದಾಗ ಅಲ್ಲಿ ಪಾಠ ಕಲ್ತಂಗಾಗತ್ತೆ. ಆಗ ನೀವು ಆ ಎನರ್ಜಿಯಿಂದ ರಿಮೂವ್ ಆಗ್ತೀರಾ. ಈ ರೀತಿ ನಿಮಗೆ ಕಾರ್ಮಿಕ್ ಸೈಕಲ್ ಎನರ್ಜಿ ಕನೆಕ್ಟ್ ಆಗ್ತಿದೆ. ಹಾಗಾಗಿ ಪದೇ ಕೆಲವು ವಿಚಾರಗಳು ನಿಮ್ಮ ಜೀವನದಲ್ಲಿ ನೋವಿನ ರೂಪದಲ್ಲಿ ಮರುಕಳಿಸ್ತಾ ಇದಾವೆ. ಒಂದು ಸಂಬಂಧದಲ್ಲಿ ನೀವು ಅದೇ ತಪ್ಪು ಮಾಡಿದಿರಾ ಅಂದ್ರೆ ಮತ್ತೊಂದು ಸಂಬಂಧದಲ್ಲೂ ಕೂಡ ಅದೇ ಘಟನೆ ನಡೆಯುತ್ತೆ. ಒಂದು ಕೆಲಸದಲ್ಲಿ ನೀವು ಅತಿಯಾದ ಭಯದಲ್ಲಿ ಇದ್ದೀರಾ ಅಂದ್ರೆ ಮತ್ತೆ ಅದೇ ರೀತಿಯ ಸನ್ನಿವೇಶ ಬರ್ತಾನೆ ಇರುತ್ತೆ. ಇದು ಶಿಕ್ಷೆ ಅಲ್ಲ, ಇದು ಪಾಠ. ಜೀವನ ಕೇಳ್ತಾ ಇದೆ, ನೀವು ಇದನ್ನ ಅರಿತುಕೊಳ್ಳುವ ತನಕ ನಾನು ಇದನ್ನೇ ಮತ್ತೆ ಕೊಡ್ತೀನಿ ಅನ್ನೋ ರೀತಿಲಿ ಆ ಕರ್ಮ ಹೇಳ್ತಾ ಇದೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ. ನೀವು ಕೆಲವೊಂದ್ಸಾರಿ ಹೇಳ್ಬೋದು ಹಿಂದಿನ ಜನ್ಮದ ಪಾಪ ಈಗ ತೀರಿಸ್ತಾ ಇದ್ದೀನಿ ಅಂತ ಹೇಳಿ.
ಆದರೆ ಅದು ಶಿಕ್ಷೆ ಅಲ್ಲ, ಅದು ಸಮತೋಲನ. ನೀವು ಹಿಂದೆ ಯಾವ ಎನರ್ಜಿಯನ್ನು ಬಿಟ್ಟು ಬಂದಿರ್ತೀರೋ ಅದೇ ಎನರ್ಜಿ ಮತ್ತೆ ನಿಮಗೆ ಕನೆಕ್ಟ್ ಆಗುತ್ತೆ ಈ ಜನ್ಮದಲ್ಲಿ. ಅದನ್ನು ಅರಿತು ಪೂರ್ಣಗೊಳಿಸ್ಕೊಳ್ಳೋ ತನಕ ನಿಮ್ಮನ್ನು ಆ ನೋವು, ಆ ಒಂದು ವಿಚಾರ ಬಿಟ್ಟು ಹೋಗೋದಿಲ್ಲ. ಅಂದರೆ ನೀವು ಯಾರಿಗಾದರೂ ನೋಯಿಸಿದ್ದೀರಾ, ಅವಮಾನ ಮಾಡಿದ್ದೀರಾ, ನಿಂದಿಸಿದ್ದೀರಾ ಅಂದರೆ ಆ ನೋವು ಹೇಗಿರುತ್ತೆ, ಆ ಅವಮಾನ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸಲು ಆ ಕರ್ಮ ಬಂದಿರುತ್ತೆ ಅವಕಾಶದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇದು ಪಾಪದ ಶಿಕ್ಷೆ ಅಲ್ಲ, ಇದು ಅರಿವಿನ ಅವಕಾಶ. ಹಾಗಾಗಿ ಕಾರ್ಮಿಕ್ ಕ್ಲೀನರ್ಸ್ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಕೆಲವರು ಬರ್ತಾರೆ, ಅವರನ್ನ ಮುರಿತಾರೆ, ಅಂದರೆ ಕಷ್ಟ ಕೊಡ್ತಾರೆ, ನೋವು ಕೊಡ್ತಾರೆ, ನಿಂದಿಸ್ತಾರೆ, ಅವಮಾನಿಸ್ತಾರೆ. ಅಂದರೆ ಅವರು ನಿಮ್ಮ ಒಂದು ಕರ್ಮವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅದರಿಂದ ತುಂಬ ಪಾಠ ಕಲಿತೀರಾ. ನೋವು ನಿಮಗೆ ಅನುಭವಕ್ಕೆ ಬಂದಾಗ ನಾನು ಕೂಡ ಆ ರೀತಿ ಯಾರಿಗೂ ನೋವು ಕೊಡಬಾರ್ದು ಅಂತೇಳಿ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಆ ಪಾಠ ನೀವು ಪಾಠವನ್ನು ನೀವು ಕಲಿತಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ಅರ್ಥ. ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಆ ಹಳೆಯ ಬಾಧೆ, ಅಂಟಿಕೆ, ಆಹಾರವನ್ನು, ಅಹಮ್ಮನ್ನು ಅವರು ಕ್ಲೀನ್ ಮಾಡಲಿಕ್ಕೆ ಬರ್ತಾನೆ ಇರ್ತಾರೆ ಪಾಠದ ರೂಪದಲ್ಲಿ. ಅಂಥವರು ನಿಮ್ಮ ಜೀವನದಲ್ಲಿ ಬರಲಿಲ್ಲ ಅಂದರೆ, ಅಂಥ ನೋವುಗಳು, ಅಂಥ ಸಂಕಷ್ಟಗಳು, ಅಂಥ ಒಂದು ಅಪೂರ್ಣತೆ, ಜೀವನದಲ್ಲಿ ನೀವು ಏನು ಬಯಸಿದ್ರೋ ಆ ಕನಸುಗಳು ಈಡೇರಲಿಲ್ಲ, ಇಂಥ ಎಲ್ಲ ನೋವುಗಳು ನಿಮ್ಮ ಜೀವನದಲ್ಲಿ ಬರಲಿಲ್ಲ ಅಂದರೆ ನೀವು ಇನ್ನೂ ಅಜ್ಞಾನದಲ್ಲೇ ಮುಂದುವರಿತಾ ಇರ್ತೀರ. ಅವರು ನಿಮ್ಮ ಶತ್ರು ಅಲ್ಲ, ಹಾಗಾಗಿ ಅವರು ನಿಮ್ಮ ಬೆಳವಣಿಗೆಯ ಒಂದು ಭಾಗವಾಗಿದ್ದಾರೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಜೀವನದಲ್ಲಿ ಯಾವುದೂ ಕೂಡ ಯಾದೃಚ್ಛಿಕ ಅಲ್ವೇ ಅಲ್ಲ. ಪ್ರತಿ ಸಂಬಂಧ, ಪ್ರತಿ ನೋವು, ಪ್ರತಿ ಸೋಲು ಇವೆಲ್ಲವೂ ನಿಮ್ಮ ಆತ್ಮದ ಯಾತ್ರೆಯ ಒಂದು ಭಾಗವಾಗಿರುತ್ತೆ. ನೀವು ಓಡಿದರೆ ಸೈಕಲ್ ಮತ್ತೆ ಬರ್ತದೆ. ಅದನ್ನು ಪಾಠದ ರೂಪದಲ್ಲಿ ಗಮನಿಸಿ ಅದನ್ನು ತಗೊಂಡ್ರೆ, ಬದಲಾವಣೆ ಮಾಡಿಕೊಂಡ್ರೆ ಅದು ಮುಗಿಯುತ್ತೆ. ನಿಮ್ಮ ತಪ್ಪನ್ನು ಅರಿತ ತಕ್ಷಣ ಕರ್ಮ ತಾನಾಗೇ ಕರಗತ್ತೆ. ನೀವು ಕೆಲವು ವಿಚಾರಗಳಲ್ಲಿ ಜಾಗೃತವಾಗಿ ಕೆಲವು ತಪ್ಪುಗಳನ್ನು ತಿದ್ದುಕೊಂಡ ಮರುಕ್ಷಣ ನಿಮ್ಮ ಕರ್ಮದ ಸೈಕಲ್ ಅಲ್ಲಿಗೆ ಮುಕ್ತಾಯವಾಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಸಜೆಷನ್ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಈಗ ನೀವು ತುಂಬ ನೋವಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ, ಅನೇಕ ರೀತಿಯ ಕೊರತೆಗಳು, ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದ್ದರೂ ಕೂಡ ಗುರುವಿನ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಾಗಿದ್ರಿಂದನೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಕ್ಕಿದ್ದು, ಹಾಗೆ ಕೆಲವು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು, ಹಾಗೆ ತಪ್ಪು ಯಾವುದು ಸರಿ ಯಾವುದು, ಕರ್ಮ ಯಾವ ರೀತಿ ನಮ್ಮನ್ನು ಕಾಡದೆ ಬಿಡೋಲ್ಲ, ಯಾವುದೇ ರೀತಿ ನಮಗೆ ಏನು ನಾವು ಕೊಟ್ಟಿರ್ತೀವೋ ಅದನ್ನು ಮರುಕಳಿಸಿ ಕೊಟ್ಟೇ ಕೊಡುತ್ತೆ ಅನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತ ಗುರುವಿನ ಶಿಕ್ಷಣ ನಿಮ್ಮ ಮೇಲೆ ಪ್ರಭಾವ ಬೀರಿದೆ. ಅಂದರೆ ಸರಿಯಾದ ಸಮಯಕ್ಕೆ ನೀವು ನಿಮ್ಮನ್ನು ತಿದ್ಕೊಳ್ಳೋಕ್ಕೆ ಗುರುವು ಸಹಾಯ ಮಾಡಿದರೆ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತೇಳಿ ತೋರಿಸ್ತಾ ಇದೆ. ಹಾಗಾಗಿ ಅವರ ಶರಣದಲ್ಲಿ ನೀವಿದ್ದೀರಾ ಅಂದರೆ ಸುರಕ್ಷಿತ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೀರಾ, ನೀವು ಈಗಾಗಲೇ ಪಡ್ಕೊಂಡಿದ್ದೀರಾ. ಬಾಬಾರವರ ಒಂದು ಆರಾಧನೆ ಮಾಡಿದ್ದೀರಾ, ದೀಪಾರಾಧನೆ ಮಾಡಿದ್ದೀರಾ, ಅವರ ಸೇವೆ ಮಾಡಿದ್ದೀರಾ. ಎಲ್ಲದಕ್ಕಿಂತ ಮಿಗಿಲಾಗಿ ಬಾಬಾರವರ ಉಪದೇಶಗಳ ಕಡೆ ಗಮನ ಕೊಟ್ಟಿದ್ದೀರಾ. ಇವತ್ತು ಪೂಜೆ ಮಾಡಲಿಕ್ಕಾಗಲಿಲ್ವಾ, ಇವತ್ತು ಬಾಬಾರಿಗೋಸ್ಕರ ನೈವೇದ್ಯ ಮಾಡಲಿಕ್ಕಾಗಲಿಲ್ವಾ, ಖಂಡಿತ ನೀವು ಯಾವ ಕೆಲಸದಲ್ಲಿ ನಿರತರಾಗಿದ್ದೀರೋ ಆ ಕೆಲಸವನ್ನು ಪರಿಪೂರ್ಣವಾಗಿ ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ಉದ್ದೇಶವನ್ನು ಇಟ್ಕೊಂಡು ಮಾಡೋದ್ರ ಜೊತೆಗೆ ಒಳ್ಳೆಯದನ್ನು ಬಯಸಿದ್ದೀರಾ. ಹಾಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಯಾರೋ ನಿಸ್ಸಹಾಯಕರು ಕಂಡ್ರಂದರೆ ನೀವು ಅಲ್ಲೇ ಅವರಿಗೆ ಏನಾದರೂ ಒಂದು ಬ್ರೆಡ್ಡೋ ಇಲ್ಲ ಒಂದು ಇಡ್ಲಿನೋ ಏನೋ ಒಂದು ಕೊಡಿಸಿ ಮುಂದೆ ಹೋದ್ರಿ ಅಂದರೆ ಅವತ್ತಿನ ದಿನ ಪೂಜೆ ಅಂದರೆ ನೇರವಾಗಿ ಬಾಬಾರವರಿಗೆ ನೀವು ನೈವೇದ್ಯ ಮಾಡಿದ ಹಾಗೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಕೆಲವು ಕರ್ಮಗಳನ್ನು ನೀವು ಇದ್ದಕ್ಕಿದ್ದ ಹಾಗೆ ಕಳ್ಕೊಳ್ತಾ ಇದ್ದೀರಾ. ಅಂದರೆ ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಅವರ ಉಪದೇಶಗಳಿಂದ ನೀವು ಯಾವ ರೀತಿ ಪ್ರೇರಣೆಗೊಂಡಿದ್ದೀರಾ ಅಂದರೆ ಅರ್ಧ ಸಮಸ್ಯೆಗಳು ಅಲ್ಲೇ ಕಳೆದು ಹೋಗ್ತಾ ಇದ್ದಾವೆ. ಆ ರೀತಿ ನೀವು ಅವರ ಉಪದೇಶಗಳಲ್ಲಿ ನಿಮ್ಮನ್ನು ನೀವು ಅಳವಡಿಸ್ಕೊಂಡಿದ್ದೀರಾ. ಸೇವೆ, ಒಂದು ನಾಯಿ ಕಾಣಿಸ್ತಾ ಇದೆ, ಅದಕ್ಕೆ ಏನಾದರೂ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ದೀರಾ. ಹಾಗೆ ಯಾರೋ ಒಬ್ಬರು ಬಟ್ಟೆ ಇಲ್ಲ, ಏನೋ ಒಂದು ವಸತಿ ಇಲ್ಲ, ಒಂದು ಅಕ್ಕಿ ಇಲ್ಲ ಅವತ್ತಿನ ದಿವಸ ಊಟಕ್ಕೆ ಅಂದರೆ ಅಂಥವರು ನಿಮ್ಮ ಗಮನಕ್ಕೆ ಬಂದರೆ ನೀವು ಕಾಣದ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿದ್ದೀರಾ. ಇದೂ ಕೂಡ ನಿಮ್ಮ ದೋಷಗಳನ್ನು, ಕೆಟ್ಟ ಕರ್ಮಗಳನ್ನು, ಕೆಲವು ಏನು ಬ್ಯಾಲೆನ್ಸ್ ಇತ್ತಲ್ಲ ನೋವುಗಳನ್ನ ಕಳ್ಕೊಳ್ಳೋಕ್ಕೆ ಇಲ್ಲಿ ಸಹಾಯ ಮಾಡಿದೆ. ಅಂದರೆ ಇನ್ನೊಬ್ಬರು ನೋವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಆ ಫೀಲ್ ಏನಾಗ್ತದೆ ಅಂದರೆ ಹಿಂದೆ ನೀವು ಯಾರಿಗೋ ಒಂದು ನೋವು ಕೊಟ್ಟಿದ್ದೀರಾ ಅಂದರೆ ಅವರ ಒಂದು ಎನರ್ಜಿಯನ್ನು ಇಲ್ಲಿ ರಿಮೂವ್ ಮಾಡಲಿಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ಬಾಬಾ ನಿಮಗೆ ನಿಮ್ಮ ಮೂಲಕವೇ ಕೆಲವು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಅವರ ಉಪದೇಶಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡು ನೀವು ಹೇಗೆ ಮುಂದೆ ಸಾಗಬೇಕು, ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳನ್ನು ನೀವು ಹೇಗೆ ಜಾಗೃತಗೊಳಿಸ್ಕೊಳ್ತಾ ಇದ್ದೀರಲ್ಲ ಅದೆಲ್ಲವೂ ಪೂಜೆ ಆಗಿದೆ. ಅವೆಲ್ಲವೂ ಬಾಬಾರವರ ಸೇವೆ, ದೇವರ ಸೇವೆ ಈ ರೀತಿಯಾಗಿ ಕನ್ವರ್ಟ್ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈಗ ಒಂದು ರೀತಿಯ ನೆಮ್ಮದಿ, ಅಂದರೆ ಎಲ್ಲ ಸಂಭಾಳಿಸ್ತೀನಿ, ಎಲ್ಲ ಸರಿದೂಗಿಸ್ಕೊಂಡು ಹೋಗ್ತೀನಿ, ಈ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳು ದೂರವಾಗ್ತವೆ, ನಾನು ಇಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ, ನನ್ನ ಹುಟ್ಟಿಗೆ ಏನಾದರೂ ಒಂದು ಅರ್ಥವನ್ನು ಕೊಟ್ಟು ಹೋಗ್ತೀನಿ ಅನ್ನೋ ರೀತಿಲಿ ನೀವು ಮುಂದುವರಿತಾ ಇದ್ದೀರಾ. ಇಲ್ಲಿ ನೀವು ಒಬ್ಬರೇ ಪರಿವರ್ತನೆ ಆಗೋದ್ರಿಂದ ಏನು ಬದಲಾವಣೆ ಆಗೋದಿಲ್ಲ ಅಂತೇಳಿ ನೀವು ಅಂದ್ಕೊಂಡಿರ್ಬೋದು. ಖಂಡಿತ ಇಲ್ಲ, ಬದಲಾವಣೆ ಆಗ್ತದೆ. ಯಾಕಂದರೆ ನಿಮ್ಮದೇ ಆದ ಒಂದು ಎನರ್ಜಿ ನಿಮ್ಮ ಕುಟುಂಬವನ್ನು ಖಂಡಿತ ಬದಲಾಯಿಸುತ್ತೆ, ಒಂದು ಪರಿಸರವನ್ನು ಕೂಡ ಬದಲಾಯಿಸುತ್ತೆ. ಅಂದರೆ ನೀವಿವತ್ತು ನಿಮ್ಮ ಮನೆಗೆ ಒಂದು ಪುಟ್ಟ ಗಿಡವನ್ನು ತಂದು ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಯನ್ನು ತುಂಬ ಒಂದು ಒಳ್ಳೆಯ ರೀತಿಯ ಗಿಡಗಳಿಂದ ಅಲಂಕಾರ ಮಾಡ್ತಾ ಇದ್ದೀರಾ ಅಂದರೆ
ಅದು ನಿಮಗೆ ತುಂಬ ಖುಷಿ ಕೊಡ್ತಾ ಇದೆ. ಅದರಲ್ಲಿ ನೀವು ಒಂದು ಒಳ್ಳೆಯದನ್ನು ಕಾಣ್ತಾ ಇದ್ದೀರಾ, ಅಂದರೆ ಆ ಗಿಡ ಮರಗಳನ್ನು ಪ್ರೀತಿಸುವ ಪ್ರಕೃತಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ. ಇದನ್ನು ಗಮನಿಸಿದ ನಿಮ್ಮ ಸುತ್ತಮುತ್ತ ಇರೋರು ಕೂಡ ಆ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ. ಅಂದರೆ ನಿಮ್ಮ ಮನೆಯ ವಾತಾವರಣ ಚೇಂಜ್ ಆಗ್ತಾ ಇದ್ದ ಹಾಗೆ ಅವ್ರಿಗೆ ಅನಿಸುತ್ತೆ, ನಾವು ಕೂಡ ಅದೇ ರೀತಿ ಗಿಡಗಳನ್ನು ಬೆಳೆಸೋಣ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ರ ಮನೆ ಅಂಗಳ ಅನ್ನೋ ರೀತಿಯಲ್ಲಿ ಅವ್ರು ಫೀಲ್ ಮಾಡ್ತಾರೆ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ಒಬ್ಬರು ಬದಲಾಗಿರೋದ್ರಿಂದ ಕೆಲವೊಂದು ನೆರೆಹೊರೆಯವರು ಬದಲಾಗೋದ್ರ ಜೊತೆಗೆ ನಿಮ್ಮ ಕುಟುಂಬದವರು ಕೂಡ ಬದಲಾಗ್ತಾರೆ. ಇದೇ ಉದಾಹರಣೆ. ಇದು ಬರೀ ನಾನು ಇಲ್ಲಿ ಗಿಡ ಮರಗಳು ನೀವು ಸಾಕುವ ಶೋ ಗಿಡಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ವಾಸ್ತು ಗಿಡಗಳ ಬಗ್ಗೆ ಮಾತಾಡ್ತೀನಿ ಅಲ್ಲ. ನೀವು ಮನೆಯನ್ನು ಹೇಗೆ ಇಟ್ಕೊಳ್ತೀರಾ, ಅವರು ನಿಮ್ಮ ಮನೆಗೆ ಬಂದು ಹೋಗೋದು, ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಅಸೂಹೆ, ದ್ವೇಷ, ಅಂದರೆ ಹೊಟ್ಟೆ ಕಿಚ್ಚಿನ ಭಾವ ಮೂಡಿಸಿದ್ರು ಕೂಡ ಕಾಲಕ್ರಮೇಣ ಅವರು ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ಬಯಸ್ತಾರೆ. ಅಂದರೆ ನೀವು ಅವ್ರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ಇದ್ದೀರಾ, ಇಲ್ಲ ಅವರು ನಿಮ್ಮನ್ನು ಹೋಲಿಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಲ್ಲ. ನಿಮ್ಮ ಒಂದು ಪ್ರೇರಣಾತ್ಮಕ ವಿಚಾರ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ನೀಡಿತು. ಇದನ್ನೇ ಗುರುವು ಬಯಸಿದ್ದು. ಅಂದರೆ ನೀವು ಕೂಡ ಅವರಂತೆ ಒಬ್ಬ ಗುರುವಾಗಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದಾರೆ. ನಿಮ್ಮ ಕುಟುಂಬವನ್ನು, ನಿಮ್ಮ ಸುತ್ತಮುತ್ತ ಪರಿಸರವನ್ನು ಬದಲಾಯಿಸುವಂಥ ಒಬ್ಬ ಗುರುವಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಗುರು ಮಾತ್ರ ತನ್ನ ಶಿಷ್ಯ ತನ್ನಂತೆ ಗುರುವಾಗಬೇಕು ಅಂತೇಳಿ ಬಯಸೋದು. ಅದೇ ರೀತಿ ಬಾಬಾ ಕೂಡ ನೀವು ಅವರಂತೆ ಆಗಬೇಕು. ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳನ್ನು ಜಾಗೃತಗೊಳಿಸ್ಕೊಂಡು ನೀವು ಒಳ್ಳೆಯ ಒಬ್ಬ ಅರ್ಥಪೂರ್ಣ ಜೀವನದ ಜೊತೆ ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ವಿಶೇಷವಾದ ವ್ಯಕ್ತಿ ಆಗಬೇಕು ಅಂತೇಳಿ ಇಲ್ಲಿ ಬಯಸ್ತಾ ಇದ್ದಾರೆ ಬಾಬಾ. ಅಂದರೆ ನಿಮಗೋಸ್ಕರ ಏನೋ ಒಂದು ಅದ್ಭುತವಾದದ್ದನ್ನು ಡಿಸರ್ವ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಗುರುವಿನ ಶರಣದಲ್ಲಿದ್ದೀರಾ. ನಿಸ್ಸಂಶಯವಾಗಿ ನಿಮ್ಮ ಜೀವನ ಉತ್ತಮವಾದ ವಿಶೇಷವಾದ ಜೀವನವನ್ನು ಕಂಡುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಇವತ್ತಿನ ರೀಡಿಂಗ್ನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದರೆ, ಗೈಡೆನ್ಸ್ ಮಾಡಿದೆ ಅಂತೇಳಿ ನಿಮಗೆ ಮನಃಪೂರ್ವಕವಾಗಿ ಅನಿಸಿದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.